ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರ ಜೀವನವನ್ನು ಹಾಳು ಮಾಡ್ತಿರುವ ಒಂದು ದೊಡ್ಡ ಪಿಡುಗು ಅಂತಂದ್ರೆ ಆನ್ಲೈನ್ ಬೆಟ್ಟಿಂಗ್ ಗೇಮ್. ಇದರಿಂದ ಕಡೆಗೆ ಪ್ರಾಣವನ್ನೇ ತೆಗೆದುಕೊಳ್ಳುವ ಮಟ್ಟಕ್ಕೆ ಜನ ಹೋಗ್ತಾರೆ. ಇತ್ತೀಚೆಗೆ ಮೈಸೂರಿನಲ್ಲಿ ಇದೇ ಕಾರಣಕ್ಕೆ ಒಂದೇ ಕುಟುಂಬದ 3 ಆತ್ಮಹತ್ಯೆ ಮಾಡಿಕೊಂಡ್ರು. ಯಾಕೆ ಹೀಗಾಗ್ತಾ ಇದೆ? ಆನ್ಲೈನ್ ಗೇಮ್ ಕುರಿತಂತೆ ಸರ್ಕಾರಗಳಿಗೆ ಕಠಿಣ ಕ್ರಮ ಕೈಗೊಳ್ಳುವ ಇಚ್ಛಾಶಕ್ತಿ ಇಲ್ದಿರೋದು ಯಾಕೆ? ಅದರಿಂದ 28% GST ಮತ್ತು ದೊಡ್ಡ ಪ್ರಮಾಣದ ಹಣ ಹರಿದು ಬರುತ್ತೆ ಅನ್ನೋದು ಸರ್ಕಾರದ ಮೌನಕ್ಕೆ ಕಾರಣನ? ಈ ಆಟಗಳ ಗೀಳಿಗೆ ಬಿದ್ದು ಜನ ಹಣ ಕಳೆದುಕೊಳ್ಳೋದು ಮಾತ್ರವಲ್ಲ, ಬದುಕನ್ನೇ ಯಾಕೆ ನಾಶ ಮಾಡಿಕೊಳ್ತಿದ್ದಾರೆ? ಕ್ಯಾಸಿನೋ ಮಾದರಿಯಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುವ ಮಾನಸಿಕ ತಂತ್ರಗಾರಿಕೆ ಎಂಥದ್ದು? ಇಂತಹ ವೇದಿಕೆಗಳ ಮೂಲಕ ಸರ್ಕಾರ, ಸೆಲೆಬ್ರಿಟಿಗಳು, ನಟ ನಟಿಯರು, ಕ್ರೀಡಾಪಟುಗಳು ಎಲ್ಲರೂ ಹಣ ಗಳಿಸುವಾಗ ಅಮಾಯಕರು ಬಲಿ ಆಗ್ತಿರೋದನ್ನ ಯಾರೂ ಕೇಳಲಾರದ ಸ್ಥಿತಿ ಯಾಕಿದೆ? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಮೊನ್ನೆ ಫೆಬ್ರವರಿ 17 ಮೈಸೂರಿನಲ್ಲಿ ಒಂದೇ ಕುಟುಂಬದ 3 ಆತ್ಮಹತ್ಯೆ ಮಾಡಿಕೊಂಡ್ರು. ಮೈಸೂರಿನ ಸಮೀಪದ ಹಂಚ್ಯ ಗ್ರಾಮದ ಬಳಿ ಈ ದುರಂತ ನಡೆದು ಹೋಗಿದೆ. ಮೃತರನ್ನ ಜೋಶ್ ಆಂಥೋನಿ, ಅವರ ಸಹೋದರ ಜೋಬಿ ಆಂಥೋನಿ ಮತ್ತು ಪತ್ನಿ ಶರ್ಮಿಳಾ ಅಲಿಯಾಸ್ ಸ್ವಾತಿ ಅಂತ ಗುರುತಿಸಲಾಗಿದೆ. ಕಾರಣ ಏನು ಅಂತ ಪೊಲೀಸರು ತನಿಖೆ ನಡೆಸಿದಾಗ ಗೊತ್ತಾದ ಸತ್ಯ ಕಳವಳ ಹುಟ್ಟಿಸ್ತಾ ಇದೆ. ಪೊಲೀಸರ ಪ್ರಕಾರ ಜೋಬಿ ಆಂಥೋನಿ ಮತ್ತು ಶರ್ಮಿಳಾ IPL ಕ್ರಿಕೆಟ್ ಪಂದ್ಯಗಳು ಮತ್ತು ಆನ್ಲೈನ್ ಗೇಮಿಂಗ್ನಲ್ಲಿ ಬೆಟ್ಟಿಂಗ್ ಮಾಡುವ ಗೀಳಿನಿಂದಾಗಿ ಅಪಾರ ಪ್ರಮಾಣದ ಹಣವನ್ನು ಕಳೆದುಕೊಂಡಿದ್ರು. ಸಾಲಗಾರರ ಕಾಟ ಹೆಚ್ಚಿತ್ತು. ತೀವ್ರ ಒತ್ತಡದಲ್ಲಿದ್ದ ಜೋಶ್ ಆಂಥೋನಿ ಫೆಬ್ರವರಿ 17ರಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಜೋಶ್ ಆತ್ಮಹತ್ಯೆಯ ಬಗ್ಗೆ ತಿಳಿದ ನಂತರ ಜೋಬಿ ಆಂಥೋನಿ ಮತ್ತು ಶರ್ಮಿಳಾ ಕೂಡ ಮಂಗಳವಾರ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೇ ವರ್ಷ ಜನವರಿಯಲ್ಲಿ ಬೆಂಗಳೂರಿನ ಮಹದೇವಪುರ ಮತ್ತು ಬೆಳ್ಳಂದೂರಿನಲ್ಲಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅವರಿಬ್ರು ಆನ್ಲೈನ್ ಜೂಜಾಟದಿಂದ ಆರ್ಥಿಕ ನಷ್ಟ ಅನುಭವಿಸಿದ್ರು ಅಂತ ವರದಿಗಳು ಹೇಳ್ತಿವೆ. ಇಬ್ರು ಹಲವು ವರ್ಷಗಳಿಂದ ಜೂಜಾಟದ ಚಟವನ್ನ ಅಂಟಿಸ್ಕೊಂಡಿದ್ರು, ಸಾಲ ಮಾಡಿಕೊಂಡಿದ್ರು, ತೀರ್ಸೋಕಾಗದೆ ಕಡೆಗೆ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ವಿಧಾನಸಭೆಗೆ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ನೀಡಿದ್ದ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಆನ್ಲೈನ್ ರಮ್ಮಿಯಿಂದಾಗಿ 6 ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬೆಂಗಳೂರಿನಲ್ಲಿ 5 ಮತ್ತು ವಿಜಯನಗರ ಜಿಲ್ಲೆಯಲ್ಲಿ 1 ಸಾವು ಆನ್ಲೈನ್ ರಮ್ಮಿ ಕಾರಣದಿಂದ ಸಂಭವಿಸಿದೆ ಅಂತ ಅವರು ಹೇಳಿದ್ರು. ಒಂದು ಕಡೆ ಜಗಮಗಿಸುವ ಕ್ರಿಕೆಟ್, ಮತ್ತೊಂದು ಕಡೆ ಕರಾಳವಾಗಿ ಕಾಡುವ ಬೆಟ್ಟಿಂಗ್ ದಂಧೆ. ಅಕ್ರಮ ಬೆಟ್ಟಿಂಗ್ನ ಭೀತಿ ನಿಷ್ಠಾವಂತ ಅಭಿಮಾನಿಗಳಿಗೆ ಮತ್ತು ಸರ್ಕಾರಕ್ಕೂ ಕೂಡ ಒಂದು ಥ್ರೆಟ್ನಂತೆ ಇದೆ. ಪ್ರತಿಯೊಂದು ಪ್ರಮುಖ ಕ್ರಿಕೆಟ್ ಪಂದ್ಯಾವಳಿಯೊಂದಿಗೆ ಅಕ್ರಮ ಬೆಟ್ಟಿಂಗ್ ದಂಧೆಗಳು ಕೂಡ ಬಿಚ್ಚಿಕೊಳ್ಳುತ್ತೆ. ಅಕ್ರಮ ಬೆಟ್ಟಿಂಗ್ ವೇದಿಕೆಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸೋದು, ಅವುಗಳನ್ನು ಕಾನೂನುಬದ್ಧ ದೇಶೀಯ ಗೇಮಿಂಗ್ ಉದ್ಯಮದಿಂದ ಪ್ರತ್ಯೇಕಿಸುವ ಕೆಲಸ ಎಷ್ಟು ಸಮರ್ಥವಾಗಿ ಆಗತ್ತೆ ಅನ್ನೋದನ್ನ ಅವಲಂಬಿಸಿದೆ. ಕಾನೂನುಬದ್ಧ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಅವು ಸರ್ಕಾರಿ ನಿಯಮಗಳು ಮತ್ತು ತೆರಿಗೆ ಕಾನೂನುಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಆದರೆ ಅಕ್ರಮ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳನ್ನು ಸುಪ್ರೀಂ ಕೋರ್ಟ್ ನಿಷೇಧಿಸಿದೆ. ಬೆಟ್ಟಿಂಗ್ ಮತ್ತು ಜೂಜಾಟವನ್ನ ಸಾರ್ವಜನಿಕ ಜೂಜಾಟ ಕಾಯ್ದೆ 1867ರ ಅಡಿಯಲ್ಲಿ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ. ದೇಶಾದ್ಯಂತ ಹೆಚ್ಚಿನ ಪ್ರದೇಶಗಳಲ್ಲಿ ಅವುಗಳನ್ನ ಕಾನೂನು ಬಾಹಿರ ಅಂತಾನೆ ಪರಿಗಣಿಸಲಾಗಿದೆ. ಆದರೆ ಅಂತಹ ಕಾನೂನುಗಳ ಉಪಸ್ಥಿತಿಯ ಹೊರತಾಗಿಯೂ ಈ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳು ಬೆಟ್ಟಿಂಗ್ ಮತ್ತು ಜೂಜಾಟಗಳನ್ನು ಉತ್ತೇಜಿಸುವಲ್ಲಿ ಮತ್ತು ಜಾಹೀರಾತು ಮಾಡುವಲ್ಲಿ ಮುಂದಿವೆ. ಕಾನೂನುಬದ್ಧ ದೇಶೀಯ ಗೇಮಿಂಗ್ ಘಟಕಗಳ ಸೋಗಿನಲ್ಲಿ ಅವು ಜಾಗ ಪಡೆಯುತ್ತೆ. ಇಂತಹ ತಪ್ಪು ಗ್ರಹಿಕೆಗಳ ಪರಿಣಾಮವಾಗಿ ದೇಶೀಯ ಗೇಮಿಂಗ್ ಉದ್ಯಮ ಬಳಲ್ತಾ ಇದೆ ಮತ್ತು ಬಲಿಪಶು ಆಗ್ತಾ ಇದೆ. ಅಕ್ರಮ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳ ಕಾರಣದಿಂದ ಉಂಟಾಗುವ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳು ಬಹಳ ಗಂಭೀರವಾದವು. ಕಾನೂನುಗಳನ್ನು ಉಲ್ಲಂಘಿಸುವ ಇಂತಹ ಅಕ್ರಮ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳ ಮೇಲೆ ನಿಯಂತ್ರಣವನ್ನ ಹೇರಲಾಗಿದ್ದರೂ ಅವು ಟ್ಯಾಕ್ಸಿಗಳು ಮತ್ತು ಕ್ಯಾಬ್ಗಳ ಮೇಲೆ ಕಾಣಿಸಿಕೊಳ್ಳುತ್ತೆ. ಸಾಮಾಜಿಕ ಮಾಧ್ಯಮಗಳು, ಡಿಜಿಟಲ್ ಚಾನೆಲ್ಗಳು ಮತ್ತು ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ನಂತಹ ಮೆಸೇಜಿಂಗ್ ಅಪ್ಲಿಕೇಶನ್ಗಳಂತಹವುಗಳಲ್ಲೂ ಅವುಗಳ ಹಾವಳಿ ಇರುತ್ತೆ. ಈ ವೇದಿಕೆಗಳು ತಮ್ಮ ಟಾರ್ಗೆಟ್ ಆಗಿರೋರನ್ನ ತಲುಪೋಕೆ ಕ್ರೀಡಾಕೂಟಗಳ ಪ್ರಾಯೋಜಕತ್ವದ ಮಾರ್ಗವನ್ನು ಬಳಸುತ್ತೆ. ಜಾಹೀರಾತು ಉದ್ಯಮ ಹಂಚಿಕೊಂಡ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿನ ಎಲ್ಲ ಅಕ್ರಮ ಬೆಟ್ಟಿಂಗ್ ಪ್ರಚಾರಗಳನ್ನು ತಡೆಯುವಲ್ಲಿ ಸರ್ಕಾರ ಯಶಸ್ವಿಯಾದರೆ ಅದು 3,700 ಕೋಟಿ ರೂಪಾಯಿಗಳಿಂದ 5,810 ಕೋಟಿ ರೂಪಾಯಿಗಳವರೆಗೆ ಕಳೆದುಕೊಳ್ಳಬಹುದು. ಈ ದಿಗ್ಭ್ರಮೆಗೊಳಿಸುವ ಜಾಹೀರಾತು ವೆಚ್ಚವನ್ನ ನೋಡಿದ್ರೆ ಅಕ್ರಮ ಬೆಟ್ಟಿಂಗ್ ವೇದಿಕೆಗಳು ಗಳಿಸಬಹುದಾದ ಹಣ ಎಷ್ಟಿರಬಹುದು ಅಂತ ಅಂದಾಜು ಮಾಡಬಹುದು. 2023ರ ಅಕ್ಟೋಬರ್ನಲ್ಲಿ ಬಿಡುಗಡೆಯಾದ ಭಾರತದಲ್ಲಿ ಬೆಟ್ಟಿಂಗ್ ಮತ್ತು ಜೂಜಿನ ಉದ್ಯಮದ ಸ್ಥಿತಿ ಅನ್ನೋ ಶೀರ್ಷಿಕೆಯ ಥಿಂಕ್ ಚೇಂಜ್ ಫೋರಂ ವರದಿ ಪ್ರಕಾರ ಕೋವಿಡ್ ನಂತರ ಕಳೆದ 3 ವರ್ಷಗಳಲ್ಲಿ ಈ ವಲಯ ವಾರ್ಷಿಕವಾಗಿ 20% ಬೆಳವಣಿಗೆಯ ದರವನ್ನು ಕಂಡಿದೆ. ಪ್ರಸ್ತುತ 28% GST ದರದಲ್ಲಿ ಭಾರತ ಸರ್ಕಾರ ವರ್ಷಕ್ಕೆ ಹಲವು ಲಕ್ಷ ಕೋಟಿ ರೂಪಾಯಿ GSTಯನ್ನು ಕಳೆದುಕೊಳ್ತಿದೆ. ಈ ಅಕ್ರಮ ವೇದಿಕೆಗಳನ್ನು ತಡೆಯೋಕೆ ಕ್ರಮಗಳನ್ನು ಜಾರಿಗೆ ತರದಿದ್ರೆ ಈ ವೇದಿಕೆಗಳಿಗೆ ಭಾರತೀಯ ಬಳಕೆದಾರರು ಸಾಮೂಹಿಕವಾಗಿ ವಲಸೆ ಹೋಗುವ ಅಪಾಯ ಇದೆ ಅಂತ ಹೇಳಲಾಗುತ್ತೆ. ಇದು ಕಾನೂನುಬದ್ಧ ಗೇಮಿಂಗ್ ಉದ್ಯಮಕ್ಕೆ ಅಪಾಯವನ್ನ ಉಂಟು ಮಾಡುತ್ತೆ ಮತ್ತು ಸರ್ಕಾರಕ್ಕೆ ಹೆಚ್ಚಿನ ನಷ್ಟವನ್ನ ಉಂಟು ಮಾಡುತ್ತೆ.
ಕಳೆದ ಕೆಲವು ವರ್ಷಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಜನಪ್ರಿಯತೆ ಭಾರತದಲ್ಲಿ ವೇಗವಾಗಿ ಹೆಚ್ಚಿದೆ. ದೊಡ್ಡ ಸೆಲೆಬ್ರಿಟಿಗಳಿಂದ ಹಿಡಿದು ಯೂಟ್ಯೂಬರ್ಗಳು ಮತ್ತು ಕ್ರಿಕೆಟ್ಗಳವರೆಗೆ ಅವರು ಈಗ ಅವುಗಳನ್ನು ಪ್ರಚಾರ ಮಾಡೋದನ್ನು ಕಾಣಬಹುದು. ಅವನ್ನ IPL ತಂಡಗಳ ಜರ್ಸಿಗಳ ಮೇಲೆ ಪ್ರಚಾರ ಮಾಡಲಾಗುತ್ತೆ. ಹಾಗೇನೆ IPL ಮಧ್ಯದಲ್ಲಿ ಪ್ರಚಾರ ಮಾಡಲಾಗುತ್ತೆ. ಮನೆಯಲ್ಲಿ ಕೂತು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ಹೇಗೆ ಗಳಿಸಬಹುದು ಅನ್ನೋದನ್ನೇ ಪದೇ ಪದೇ ಪ್ರಚಾರ ಮಾಡಲಾಗುತ್ತೆ. ಆದರೆ ವಾಸ್ತವದಲ್ಲಿ ಈ ಅಪ್ಲಿಕೇಶನ್ಗಳ ಉದ್ದೇಶ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಅದು ಜನರ ಹಣವನ್ನು ದೋಚೋದು ಮತ್ತು ಜನರನ್ನ ಜೂಜಾಟದ ವ್ಯಸನಿಗಳನ್ನಾಗಿ ಮಾಡೋದು. ಇದರ ಮೂಲ ರೂಪ ಕ್ಯಾಸಿನೋಗಳು. ಜನರನ್ನ ಮರಳು ಮಾಡೋಕೆ ಮತ್ತು ಅವರ ಹಣವನ್ನ ಲೂಟಿ ಮಾಡೋಕೆ ಕ್ಯಾಸಿನೋಗಳು ಯಾವ ಮಾನಸಿಕ ತಂತ್ರಗಳನ್ನ ಬಳಸುತ್ತೋ ಅದೇ ತಂತ್ರವನ್ನೇ ಇಲ್ಲೂ ಬಳಸಲಾಗುತ್ತೆ. ಅಮೆರಿಕನ್ ಇತಿಹಾಸದಲ್ಲಿ ಹಳೆ ಜೂಜಾಟದ ಅಡ್ಡೆಗಳನ್ನ ಸಲೂನ್ಗಳು ಅಂತ ಕರೆಯಲಾಗ್ತಾ ಇತ್ತು. ಅಲ್ಲಿ ಜನರು ಬಂದು ಪರಸ್ಪರ ಭೇಟಿ ಆಗ್ತಿದ್ರು, ಸಾಮಾಜಿಕ ಕೂಟಗಳು ಇರ್ತಿದ್ವು, ಆಹಾರ ಮತ್ತು ಪಾನೀಯಗಳು ಇರ್ತಿದ್ವು ಮತ್ತು ಆಗಾಗ ಜನ ಪರಸ್ಪರ ಜೂಜಾಡ್ತಾ ಇದ್ರು. ಸಾಮಾಜಿಕ ಕೂಟಗಳ ಸಮಯದಲ್ಲಿನ ಈ ಸಣ್ಣ ಪ್ರಮಾಣದ ಜೂಜಾಟಗಳು ಭಾರತದಲ್ಲೂ ಕೂಡ ಸಾಮಾನ್ಯವಾಗಿವೆ. ಕ್ಯಾಸಿನೋಗಳು ಮೂಲತಃ ಈ ಉದ್ದೇಶಕ್ಕಾಗಿ ಮಾಡಲಾಗಿತ್ತು. ಆದರೆ ಇವತ್ತು ಅವುಗಳ ಹೆಸರು ಹಾಗೇ ಇದ್ರೂ ಉದ್ದೇಶ ಬದಲಾಗಿದೆ. ಈಗ ಅವೇನಿದ್ರೂ ಸಾಧ್ಯವಾದಷ್ಟು ಹಣವನ್ನು ಗಳಿಸುವ ಮತ್ತು ಜನರನ್ನ ಜೂಜಾಟಕ್ಕೆ ಹಚ್ಚುವ ಕೇಂದ್ರಗಳಾಗಿವೆ. ಯಾಕಂದ್ರೆ ಯಾವುದೇ ಕ್ಯಾಸಿನೋಗೆ ಆದಾಯದ ಮೂಲ ಅಂತಂದ್ರೆ ಅವುಗಳಲ್ಲಿನ ಜೋಜೋ. ಮೂಲತಃ ಕ್ಯಾಸಿನೋ ಆಟಗಳಲ್ಲಿ 3 ಸಾಮಾನ್ಯ ವರ್ಗಗಳಿವೆ. 1 ಗೇಮಿಂಗ್ ಯಂತ್ರಗಳು, 2 ಟೇಬಲ್ ಆಟಗಳು ಮತ್ತು 3 ಸ್ಲಾಟ್ ಯಂತ್ರಗಳಂತಹ ಗೇಮಿಂಗ್ ಯಂತ್ರಗಳು. ಹೇಳೋದಕ್ಕಷ್ಟೇ ಇವು ಅದೃಷ್ಟದ ಆಟಗಳು. ಆದರೆ ಕ್ಯಾಸಿನೋದ ದೃಷ್ಟಿಕೋನದಿಂದ ನೋಡಿದ್ರೆ ಇವುಗಳಲ್ಲಿ ಯಾವುದೂ ಅದೃಷ್ಟದ ಆಟಗಳಲ್ಲ. ಯಾರು ಆಡ್ತಾ ಇದ್ರು ಅಥವಾ ಎಷ್ಟು ಬಾರಿ ಆಡಿದ್ರು ಕ್ಯಾಸಿನೋ ಯಾವಾಗಲೂ ಗೆಲ್ಲತ್ತೆ. ಎಲ್ಲ ಆಟಗಳಿಗೂ ನಿರ್ದಿಷ್ಟ ಸಮಯದ ಚೌಕಟ್ಟಿರುತ್ತೆ. ಎಲ್ಲಾ ಆಟಗಳನ್ನು ಕ್ಯಾಸಿನೋಗೆ ಲಾಭ ತರುವ ರೀತಿಯಲ್ಲಿ ವಿನ್ಯಾಸ ಮಾಡಲಾಗಿರುತ್ತೆ. ಜನ ಈ ಯಂತ್ರಗಳ ವ್ಯಸನಿಗಳಾಗ್ತಾರೆ ಮತ್ತು ಅವರನ್ನ ವ್ಯಸನಿಯಾಗಿ ಉಳಿಸೋಕೆ ಆಗಾಗ ಸ್ವಲ್ಪ ಗೆಲ್ಲೋಕೆ ಬಿಡ್ಲಾಗುತ್ತೆ. ಕ್ಯಾಸಿನೋ ಮಾತ್ರ ಗರಿಷ್ಠ ಲಾಭವನ್ನ ಪಡೆಯುತ್ತೆ. ಹೀಗೆ ಇಲ್ಲಿ ಹಲವು ಮಾನಸಿಕ ತಂತ್ರಗಳನ್ನ ಬಳಸಲಾಗುತ್ತೆ. ಬ್ರೌನ್ ವಿಶ್ವವಿದ್ಯಾನಿಲಯದ ಮನೋವೈದ್ಯ ರಾಬರ್ಟ್ ಬ್ರಿನ್ ಅಧ್ಯಯನದ ಪ್ರಕಾರ ಸ್ಲಾಟ್ ಯಂತ್ರಗಳನ್ನು ಆಡುವ ಜನ ಕಾರ್ಡ್ಗಳನ್ನು ಆಡುವ ಜನರಿಗಿಂತ 3-4 ಪಟ್ಟು ವೇಗವಾಗಿ ಜೂಜಾಟಕ್ಕೆ ವ್ಯಸನಿ ಆಗ್ತಾರೆ. ಅಮೆರಿಕದಲ್ಲಿ ಕ್ಯಾಸಿನೋ ಗಳಿಸಿದ ಹಣದ ಸರಿಸುಮಾರು 65% - 80% ಹಣ ಸ್ಲಾಟ್ ಯಂತ್ರಗಳಿಂದಾನೇ ಬರುತ್ತೆ. ಮೊದಲ ಬಾರಿಗೆ ಕ್ಯಾಸಿನೋಗೆ ಹೋಗುವ ಜನರಿಗೆ ಆಗಾಗ್ಗೆ ಕೆಲವು ಉಚಿತ ನಾಣ್ಯಗಳನ್ನ ನೀಡಲಾಗುತ್ತೆ. ತಾವು ಕಳೆದುಕೊಳ್ಳೋದೇನು ಇಲ್ವಲ್ಲ ಅಂತ ಅಂದುಕೊಂಡು ಅವರು ಆಟ ಆಡೋಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ಹಣವನ್ನ ಗೆಲ್ಲೋಕೆ ಪ್ರಾರಂಭ ಮಾಡಿದಾಗ ದುರಾಸೆ ಬರುತ್ತೆ. ತಮ್ಮದೇ ಹಣ ಹಾಕಿ ಆಡೋಕೆ ಶುರು ಮಾಡ್ತಾರೆ. ಹಾಗೆ ವ್ಯಸನಿಗಳಾಗ್ತಾರೆ. ಕ್ಯಾಸಿನೋಗಳನ್ನ ಹೋಟೆಲ್ಗಳ ಒಳಗೆ ಇರಿಸುವ ಮೂಲಕನೂ ಹಣ ಮಾಡಲಾಗತ್ತೆ. ಹಾಗಾದ್ರೆ ಈ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳೊಂದಿಗೆ ಕ್ಯಾಸಿನೋಗಳ ಹೋಲಿಕೆ ಯಾಕೆ? ಮೊದಲನೇದಾಗಿ ಅಲ್ಲಿನ ಎಲ್ಲ ಮಾನಸಿಕ ತಂತ್ರಗಳನ್ನ ಇಲ್ಲೂ ಅನ್ವಯಿಸಲಾಗ್ತಿದೆ. ಸ್ಲಾಟ್ ಯಂತ್ರಗಳಂತೆ ಈ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನು ಕೂಡ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಲಾಗಿದೆ. ನೀವು ಗೆದ್ದಾಗ್ಲೆಲ್ಲ ನೀವು ಮಿನುಗುವ ದೀಪಗಳು ಅಥವಾ ಖುಷಿಯಿಂದ ಕೂಡಿದ ಶಬ್ದ ಬರುವಂತೆ ವಿನ್ಯಾಸ ಮಾಡಲಾಗಿದೆ. ಈ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಹಲವು ಡಾರ್ಕ್ ಮೋಡ್ ಇರೋದಿಲ್ಲ. ಫೋನ್ನಲ್ಲಿ ಡಾರ್ಕ್ ಮೋಡ್ ಅನ್ನ ಸಕ್ರಿಯಗೊಳಿಸಿದಾಗ್ಲೂ ಇಂಟರ್ಫೇಸ್ ಬಿಳಿ ಮತ್ತು ಪ್ರಕಾಶಮಾನವಾಗಿಯೇ ಇರುತ್ತೆ. ಕಿಟಕಿಗಳಿಲ್ಲದ ಕ್ಯಾಸಿನೋಗಳ ಹಾಗೇನೆ ನಿಮ್ಮನ್ನ ಮೈಮರೆಸುವ ತಂತ್ರ ಇದು. ಎರಡನೇದಾಗಿ ಈ ಅಪ್ಲಿಕೇಶನ್ಗಳಲ್ಲಿ ಹೆಚ್ಚಾಗಿ ಕ್ರಿಕೆಟ್ ಪಂದ್ಯಗಳ ನೈಜ ಸಮಯದ ಅಪ್ಡೇಟ್ಸ್ ಬರುತ್ತೆ. ಮೂರನೇದಾಗಿ ಕ್ಯಾಸಿನೋಗಳಲ್ಲಿ ನೀವು ಮೊದಲ ಬಾರಿಗೆ ಹೋದಾಗ ಉಚಿತ ಪಾನೀಯಗಳನ್ನು ನೀಡುವಂತೆ ಈ ಅಪ್ಲಿಕೇಶನ್ಗಳು ಸೈನ್ ಅಪ್ ಬೋನಸ್ಗಳನ್ನು ಕೂಡ ಹೊಂದಿವೆ. ಉಚಿತ ಬೆಟ್ಗಳಿವೆ. ನಾಲ್ಕನೇದಾಗಿ ಲಿವರ್ಗಳು ಮತ್ತು ಬಟನ್ಗಳ ಮೂಲಕ ಸ್ಲಾಟ್ ಯಂತ್ರಗಳಲ್ಲಿ ರಚಿಸಲಾದ ನಿಯಂತ್ರಣದ ಭ್ರಮೆಯಂತೆ ಇಲ್ಲಿ ನಿಮಗೆ ಬಹಳಷ್ಟು ಡೇಟಾ ಮತ್ತು ಪರಿಕರಗಳನ್ನು ಒದಗಿಸುವ ಮೂಲಕ ಭ್ರಮೆಯನ್ನು ಸೃಷ್ಟಿ ಮಾಡಲಾಗುತ್ತೆ. ಕ್ರಿಕೆಟ್ ಪಂದ್ಯಗಳಿಂದ ಡೇಟಾವನ್ನು ವಿಶ್ಲೇಷಿಸುವ ಆಯ್ಕೆಯನ್ನು ಅವರು ನಿಮಗೆ ನೀಡ್ತಾರೆ. ಯಾವ ತಂಡ ಉತ್ತಮ ಪ್ರದರ್ಶನ ತೋರ್ಲಿದೆ ಅನ್ನೋದನ್ನ ವಿಶ್ಲೇಷಿಸುವ ಮೂಲಕ ಗೆಲ್ಲುವ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು ಅನ್ನೋದನ್ನ ಹೇಳಲಾಗುತ್ತೆ. ಆದರೆ ಅದು ಪ್ರೀ ಪ್ರೋಗ್ರಾಮ್ ಮಾಡಲಾದ ಆಟವಾಗಿದ್ದು ನೀವು ಗೆಲ್ಲೋದಕ್ಕಲ್ಲ ಅನ್ನೋದು ನಿಮಗೆ ತಿಳಿಯೋದೇ ಇಲ್ಲ. ಗೆದ್ದೇ ಬಿಟ್ರಿ ಅನ್ನುವಂತೆ ತೋರಿಸಿ ಸೋಲಿಸುವ ತಂತ್ರಗಾರಿಕೆ ಕೂಡ ಅಲ್ಲಿರುತ್ತೆ. ಹಲವು ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿವೆ. ಈ ಅಪ್ಲಿಕೇಶನ್ಗಳಲ್ಲಿ ವಿವಿಧ ರೀತಿಯ ಆಟಗಳಿವೆ ಮತ್ತು ಪ್ರತಿ ಆಟದಲ್ಲಿ ಈ ತಂತ್ರಗಳನ್ನ ವಿಭಿನ್ನ ರೀತಿಯಲ್ಲಿ ಬಳಸಲಾಗುತ್ತೆ. ಈ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಲ್ಲಿ ನೀವು ಲೀಡರ್ ಬೋರ್ಡ್ಗಳನ್ನ ಕಾಣಬಹುದು. ಹೆಚ್ಚಿನ ಬಾರಿ ಗೆದ್ದವರು ಮತ್ತು ಅವರು ಗಳಿಸಿದ ಅಂಕಗಳು ಅಂತೆಲ್ಲ ತೋರಿಸಲಾಗುತ್ತೆ. ಒಂದು ವಿಷಯವನ್ನ ಇಲ್ಲಿ ನಾವಿಲ್ಲಿ ನೆನ್ಪಿಟ್ಕೋಬೇಕು. ಮನೆಯಲ್ಲಿ ಕುಳಿತಲ್ಲೇ ಹಣ ಮಾಡಬಹುದು ಅಂತ ಯಾರಾದ್ರೂ ಆಮಿಷ ಒಡ್ಡಿದ್ರೆ ಅದು ಸುಳ್ಳು ಮತ್ತು ಮೋಸದ ಜಾಲ ಮಾತ್ರವಾಗಿರುತ್ತೆ. ಪೊಲೀಸರು ಜೂಜುಕೋರನ್ನ ಬಂಧಿಸಿದ ಸುದ್ದಿ, ಕ್ರಿಕೆಟ್ನಲ್ಲಿ ಬೆಟ್ಟಿಂಗ್ ಮಾಡುವ ಜನರ ಬಗೆಗಿನ ಸುದ್ದಿ ಕಿವಿಗೆ ಬೀಳ್ತಾನೆ ಇರುತ್ತೆ. ಈಗ ಜೂಜಾಟ ಮತ್ತು ಬೆಟ್ಟಿಂಗ್ ಕಾನೂನು ಬಾಹಿರ ಆಗಿದೆ.
ಆದರೆ ಗೋವಾದ ಕ್ಯಾಸಿನೋದಲ್ಲಿ ಸುಲಭವಾಗಿ ಬೆಟ್ಟಿಂಗ್ ಮಾಡಬಹುದು, ಕುದುರೆ ರೇಸ್ಗಳಲ್ಲಿ ಹಣ ಹಾಕಬಹುದು, ಅದರ ಮೇಲೂ ಬೆಟ್ಟಿಂಗ್ ಆಡಬಹುದು. ಭಾರತದಲ್ಲಿ ಆನ್ಲೈನ್ನಲ್ಲಿ ಜೂಜಾಟ ಆಡೋದು ಕಾನೂನು ಬಾಹಿರ. ಮತ್ತೊಂದು ಕಡೆ ಕೆಲವು ಜನ ಸುಲಭವಾಗಿ ಆನ್ಲೈನ್ನಲ್ಲಿ ತಂಡಗಳನ್ನು ರಚಿಸ್ತಾರೆ ಮತ್ತು ಹಣವನ್ನು ಬೆಟ್ಟಿಂಗ್ ಮಾಡ್ತಾರೆ. ಇನ್ನೊಂದು ಕಡೆ ಇದು ಕಾನೂನು ಬಾಹಿರ ಆಗಿದ್ರೆ ಮತ್ತೊಂದು ಕಡೆ ಇದೇ ರೀತಿಯ ಪರಿಕಲ್ಪನೆ ಕಾನೂನುಬದ್ಧ ಆಗಿರುತ್ತೆ. ಹಾಗಾದ್ರೆ ಅದರ ಹಿಂದಿನ ನಿಜವಾದ ಕಾರಣಗಳೇನು? ಭಾರತದಲ್ಲಿ ಕಾನೂನಿನ ಪ್ರಕಾರ ಜೂಜಾಟದ ನಿಜವಾದ ಸ್ಥಿತಿ ಏನು? ಯಾವುದಕ್ಕೆ ಅನುಮತಿ ಇದೆ ಮತ್ತು ಯಾವುದಕ್ಕೆ ಅನುಮತಿ ಇಲ್ಲ? ಇದನ್ನು ನೋಡೋದಾದ್ರೆ ಭಾರತದಲ್ಲಿ ಜೂಜಾಟ ಆಡುವ ಇತಿಹಾಸ ಬಹಳ ಹಳೆಯದ್ದು. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಜನ ದಾಳಗಳೊಂದಿಗೆ ಆಟ ಆಡ್ತಿದ್ರು. ಮಹಾಭಾರತದಲ್ಲೂ ಜೂಜಿನ ಪ್ರಸ್ತಾಪ ಇದೆ. ಬ್ರಿಟಿಷರು ಭಾರತದಲ್ಲಿ ಕುದುರೆ ರೇಸನ್ನ ಪರಿಚಯಿಸಿದ್ರು, ಕ್ರಿಕೆಟ್ ಅನ್ನ ಪರಿಚಯಿಸಿದ್ರು. ಜನ ಅದರ ಮೇಲೆ ಬೆಟ್ಟಿಂಗ್ ಮತ್ತು ಜೂಜಾಟವನ್ನ ಪ್ರಾರಂಭ ಮಾಡಿದ್ರು. ಅದೇ ವೇಳೆ ಜೂಜಾಟದ ಮನೆಗಳೂ ಆರಂಭ ಆಗಿ ಅಲ್ಲಿ ಜನ ಒಟ್ಟುಗೂಡೋದು, ಜೂಜಾಟ ಆಡೋದು ಶುರುವಾಯಿತು. ಜೂಜಾಟದ ಮನೆಗಳಲ್ಲಿ ಜಗಳಗಳು, ದರೋಡೆಗಳು ನಡೆಯತೊಡಗಿದ್ವು. ಇದನ್ನೆಲ್ಲ ನಿಭಾಯಿಸೋಕೆ ಬ್ರಿಟಿಷರು 1867 ಜನವರಿ 25ರಂದು ಸಾರ್ವಜನಿಕ ಜೂಜಾಟ ಕಾಯ್ದೆ 1867 ಜಾರಿಗೆ ತಂದರು. ಈ ಕಾಯ್ದೆಯನ್ನ ಭಾರತದಲ್ಲಿ ಅನುಸರಿಸಲಾಗ್ತಿದೆ. ಕಾಯ್ದೆಯ ಸೆಕ್ಷನ್ 13ರಲ್ಲಿ ಅವರು ಪ್ರಾಣಿಗಳ ಕಾದಾಟದ ಮೇಲೆ ಜೂಜಾಟವನ್ನ ನಿಷೇಧ ಮಾಡಿದ್ರು. ಆ ನಿರ್ದಿಷ್ಟ ಸಮಯದಲ್ಲಿ ಇಂಟರ್ನೆಟ್ ಅನ್ನೋದಿರಲಿಲ್ಲ. ಆದ್ರಿಂದ ಈ ಆನ್ಲೈನ್ ಆಟಗಳು, ಫ್ಯಾಂಟಸಿ ಆಟಗಳ ಬಗ್ಗೆ ಆ ಕಾಯ್ದೆಯಲ್ಲಿ ಉಲ್ಲೇಖ ಮಾಡಲಾಗಿಲ್ಲ. ಕಾಯ್ದೆಯ ಸೆಕ್ಷನ್ 12 ಮತ್ತು 18ರಲ್ಲಿ ಭಾರತದಲ್ಲಿ ಜೂಜಾಟ ಕಾನೂನು ಬಾಹಿರ ಚಟುವಟಿಕೆ ಅಂತ ಉಲ್ಲೇಖ ಮಾಡಲಾಗಿದೆ. ಆದರೆ ಯಾರಾದರೂ ಯಾವುದೇ ಕೌಶಲ್ಯ ಆಧಾರಿತ ಆಟವನ್ನ ಆಡಿದ್ರೆ ಅದನ್ನ ಆಡ್ಬೋದು. ಇದು ಸಂಪೂರ್ಣವಾಗಿ ಕಾನೂನುಬದ್ಧ ಆಗಿದೆ. ಅಂದ್ರೆ ಅವಕಾಶದ ಆಟ ಕಾನೂನು ಬಾಹಿರ ಮತ್ತು ಕೌಶಲ್ಯದ ಆಟ ಕಾನೂನು ಬಾಹಿರ ಅಲ್ಲ. ಹಾಗಾದ್ರೆ ಕೌಶಲ್ಯದ ಆಟ ಯಾವುದು ಮತ್ತು ಅವಕಾಶದ ಆಟ ಯಾವುದು ಅನ್ನೋದು ಈ ಕಾಯ್ದೆಯಲ್ಲಿ ವ್ಯಾಖ್ಯಾನ ಮಾಡಲಾಗಿಲ್ಲ. ಈ ಕಾಯ್ದೆಯನ್ನ ಇಡೀ ಬ್ರಿಟಿಷ್ ಭಾರತದಲ್ಲಿ ಜಾರಿಗೆ ತರಲಾಯಿತು. ಸ್ವಾತಂತ್ರ್ಯ ನಂತರ ಸಂವಿಧಾನವನ್ನು ಸಿದ್ಧಪಡಿಸುವಾಗ 1867ರ ಸಾರ್ವಜನಿಕ ಜೂಜಾಟ ಕಾಯ್ದೆಯನ್ನ ಯಾವುದೇ ಬದಲಾವಣೆ ಇಲ್ಲದೆ ಅಂಗೀಕಾರ ಮಾಡಲಾಯಿತು. ಆದರೆ ಈ ಕಾಯ್ದೆಯನ್ನ 7ನೇ ಶೆಡ್ಯೂಲ್ನ ರಾಜ್ಯ ಪಟ್ಟಿಯಲ್ಲಿ ವರ್ಗೀಕರಿಸಲಾಗಿದ್ದು, ರಾಜ್ಯ ಬಯಸಿದ್ರೆ ಅದು ಇರುವಂತೆಯೇ ಅನುಸರಿಸಬಹುದು ಅಥವಾ ಅದನ್ನ ಬದಲಾಯಿಸಲೂಬಹುದು ಮತ್ತು ತನ್ನದೇ ಆದ ಹೊಸ ಕಾನೂನನ್ನು ಕೂಡ ಅದು ಮಾಡಬಹುದು. ಆದ್ರಿಂದ ಬಿಹಾರ, ಛತ್ತೀಸ್ಗಢ, ಚಂಡೀಗಢ, ಮಧ್ಯಪ್ರದೇಶ, ಮಣಿಪುರ ಮತ್ತಿತರ ಹಲವು ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಇದ್ದಂತೆಯೇ ಅನುಸರಿಸಿದ್ವು. ಮತ್ತೊಂದು ಕಡೆ ಆಂಧ್ರಪ್ರದೇಶ, ಅಸ್ಸಾಂ, ಗೋವಾ, ಗುಜರಾತ್, ಮಹಾರಾಷ್ಟ್ರ, ಕೇರಳ ಈ ರಾಜ್ಯಗಳು ಈ ಕಾನೂನನ್ನು ತಿದ್ದುಪಡಿ ಮಾಡಿ ನಂತರ ತಮ್ಮ ರಾಜ್ಯದಲ್ಲಿ ಜಾರಿಗೆ ತಂದವು. ಆದರೆ ಕಾನೂನು ಹಳೇದಾಗಿತ್ತು. ಅದಕ್ಕಾಗಿ ನಂತರವೂ ಸಮಸ್ಯೆ ಬಗೆಹರಿಲಿಲ್ಲ. ಆನ್ಲೈನ್ ಜೂಜಾಟದ ಆಪ್ಗಳು ಅವನ್ನ ಬಳಸೋರು ವ್ಯಸನಿಯಾಗುವ ಮತ್ತು ಹಣ ನಷ್ಟವಾಗುವ ರೀತಿಯಲ್ಲೇ ತಯಾರಾಗಿವೆ. 1955ರಲ್ಲಿ ಜೂಜಿನ ಮನೆಗಳನ್ನ ನಿಷೇಧ ಮಾಡಲಾಯಿತು. ಆದರೆ ಜೂಜಾಟ ಆಟದ ಸ್ಪರ್ಧೆಯಿಂದ ಪ್ರಾರಂಭ ಆಯಿತು. ಈ ಸ್ಪರ್ಧೆ ಕಾನೂನು ಬಾಹಿರ ಆಗಿರಲಿಲ್ಲ. ಸಾರ್ವಜನಿಕ ಜೂಜಾಟ ಕಾಯ್ದೆ 1867ರ ಅಡಿಯಲ್ಲಿ ಸಂಪೂರ್ಣ ಕಾನೂನುಬದ್ಧ ಆಗಿದೆ. ಯಾಕಂದ್ರೆ ಇದು ಕೌಶಲ್ಯದ ಆಟ. ಆದರೆ ಕೌಶಲ್ಯದ ಆಟ ಯಾವುದು ಅನ್ನೋದು ಬಗೆಹರಿಯದ ಪ್ರಶ್ನೆಯಾಗಿ ಉಳಿದಿದೆ. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಕೌಶಲ್ಯದ ಆಟ ಯಾವುದು ಅನ್ನೋದರ ಸ್ಪಷ್ಟನೆ ಕೊಡ್ತು. ಕೌಶಲ್ಯ ಆ ಆಟದಲ್ಲಿ ಪ್ರಾಬಲ್ಯ ಹೊಂದಿದ್ರೆ ಅದು ಕೌಶಲ್ಯದ ಆಟ ಮತ್ತು ಜೂಜಾಟ ಅಲ್ಲ. ಆದರೆ ಅದೃಷ್ಟ ಮಾತ್ರ ಆಟದಲ್ಲಿ ಪ್ರಾಬಲ್ಯ ಹೊಂದಿದ್ರೆ ಅದು ಅವಕಾಶದ ಆಟ. ಕೌಶಲ್ಯದ ಆಟದ ಮಾನಸಿಕ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ ತಂತ್ರವನ್ನ ಅಭ್ಯಾಸ ಮಾಡುವ ಮೂಲಕ ಒಬ್ಬರು ಚೆಸ್ನಂತೆ ತಮ್ಮ ಕೌಶಲ್ಯವನ್ನ ಸುಧಾರಿಸಬಹುದು. ಆದರೆ ಅವಕಾಶದ ಆಟದಲ್ಲಿ ಪ್ರಮುಖ ಅಂಶ ಏನು ಅಂತಂದ್ರೆ ಅದೃಷ್ಟ. ಅದರ ಮೇಲೆ ಯಾರಿಗೂ ಯಾವುದೇ ನಿಯಂತ್ರಣ ಇಲ್ಲ. ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಸ್ಲಾಟ್ ಯಂತ್ರದಂತೆ ಅದೃಷ್ಟವನ್ನ ಅವಲಂಬಿಸಿ ನೀವೇನನ್ನೂ ಮಾಡೋಕೆ ಸಾಧ್ಯ ಆಗೋದಿಲ್ಲ. 1968ರಿಂದ ಭಾರತದಲ್ಲಿ ರಮ್ಮಿ ಆಟ ಕಾನೂನುಬದ್ಧ ಆಗತ್ತೆ. ಈಗ ಭಾರತದಾದ್ಯಂತ ರಮ್ಮಿ ಆಟ ಕಾನೂನುಬದ್ಧವಾಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಆಂಧ್ರಪ್ರದೇಶ, ಅಸ್ಸಾಂ, ಸಿಕ್ಕಿಂ, ನಾಗಾಲ್ಯಾಂಡ್, ಮೇಘಾಲಯ, ತೆಲಂಗಾಣ ಮುಂತಾದ ಕೆಲ ರಾಜ್ಯಗಳಲ್ಲಿ ರಮ್ಮಿ ಆಟ ಕಾನೂನುಬದ್ಧವಾಗಿಲ್ಲ. ಈ ರಾಜ್ಯಗಳಲ್ಲಿ ಹಣ ಪಾವತಿಸಿ ರಮ್ಮಿ ಆಡುವುದನ್ನು ನಿಷೇಧ ಮಾಡಲಾಗಿದೆ. ಯಾಕಂದ್ರೆ ಈ ರಾಜ್ಯಗಳು ನಿಯಮಗಳನ್ನು ಬದಲಾಯಿಸಿವೆ ಮತ್ತು ಪ್ರತ್ಯೇಕ ನಿಯಮಗಳನ್ನು ಮಾಡಿವೆ. ಭಾರತದಲ್ಲಿ ಯಾವುದೇ ಆಟವನ್ನ ಉಲ್ಲೇಖ ಮಾಡಿದಾಗಲೆಲ್ಲ ಮೊದಲು ಆ ಆಟ ಯಾವ ರಾಜ್ಯದಲ್ಲಿ ಆಡಲಾಗ್ತಿದೆ ಅನ್ನೋದನ್ನ ನಾವು ಗಮನಿಸಬೇಕು. ದಮನ್ ಮತ್ತು ದಿಯು ಸಾರ್ವಜನಿಕ ಜೂಜಾಟ ಕಾಯ್ದೆ 1976 ಗೋವಾ, ಸಿಕ್ಕಿಂ ಮತ್ತು ದಮನ್ನಲ್ಲಿ ಮಾತ್ರ ಜಾರಿಗೆ ತರಲಾಯಿತು. ಈ ಕಾಯ್ದೆ ನಂತರ ಗೋವಾ, ಸಿಕ್ಕಿಂ ಮತ್ತು ದಮನ್ ಕ್ಯಾಸಿನೋಗಳು ಮತ್ತು ಸ್ಲಾಟ್ ಯಂತ್ರಗಳಿಗೆ ಅನುಮತಿ ಕೊಡಲಾಯಿತು. 1996ರಲ್ಲಿ ಭಾರತದಲ್ಲಿ ಕುದುರೆ ರೇಸ್ನಲ್ಲಿ ಬೆಟ್ಟಿಂಗ್ ಕಾನೂನುಬದ್ಧವಾಗಿತ್ತು. ಲಾಟರಿ ನಿಯಂತ್ರಣ ಕಾಯ್ದೆ 1998 ಸರ್ಕಾರ ಪರಿಚಯ
ಪರಿಚಯಿಸಿದ ನಂತರ ಲಾಟರಿಗಳನ್ನ ಭಾರತದಲ್ಲಿ ನಿಷೇಧ ಮಾಡಲಾಯಿತು. ಆದರೆ ಇದರ ನಂತರವೂ ರಾಜ್ಯಗಳು ತಮ್ಮದೇ ಆದ ನಿಯಮಗಳನ್ನು ರೂಪಿಸಿದ್ವು. ಆದ್ರಿಂದ 13 ರಾಜ್ಯಗಳನ್ನ ಬಿಟ್ರೆ ಇಡೀ ಭಾರತದಲ್ಲಿ ಲಾಟರಿ ಆಡುವುದನ್ನ ನಿಷೇಧ ಮಾಡಲಾಗಿದೆ. ಮತ್ತು ಈ 13 ರಾಜ್ಯಗಳಲ್ಲಿ ಅನೇಕ ರಾಜ್ಯ ಸರ್ಕಾರಗಳು ಸ್ವತಃ ಲಾಟರಿ ನಡೆಸುತ್ತೆ ಮತ್ತು ಹಣವನ್ನು ಕೂಡ ನೀಡುತ್ತೆ. ಈಗ 2000ನೇ ಇಸ್ವಿಯಿಂದ ಆರಂಭದಲ್ಲಿ ಫ್ಯಾಂಟಸಿ ಮತ್ತು ಆನ್ಲೈನ್ ಗೇಮಿಂಗ್ ಬಂದಿವೆ. ಕೌಶಲ್ಯದ ಆಟ ಮತ್ತು ಅವಕಾಶದ ಆಟ ಭಾರತದಲ್ಲಿ ಈಗಾಗಲೇ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದರೆ ಆನ್ಲೈನ್ ಗೇಮಿಂಗ್ ನಂತರ ಹಣವನ್ನ ಬೆಟ್ಟಿಂಗ್ ಮಾಡೋದಕ್ಕೆ ಯಾವುದೇ ನಿಯಮ ಇರದೆ ಹೆಚ್ಚಿನ ಸಮಸ್ಯೆಗಳು ಪ್ರಾರಂಭ ಆದವು. 2001ರಲ್ಲಿ ESPN ಮತ್ತು ಸ್ಟಾರ್ಟ್ ಸ್ಪೋರ್ಟ್ಸ್ ಒಟ್ಟಾಗಿ ಸೂಪರ್ ಸೆಲೆಕ್ಟರ್ ಎಂಬ ಫ್ಯಾಂಟಸಿ ಅಪ್ಲಿಕೇಶನ್ ಅನ್ನ ತಂದಾಗ ಇದೆಲ್ಲವೂ ಶುರುವಾಯಿತು. ಆದ್ರೆ 2003ರಲ್ಲಿ ಅವು ನಷ್ಟಕ್ಕೆ ಒಳಗಾಗತ್ತೆ. ಜನ ಇಂಟರ್ನೆಟ್ ನಲ್ಲಿ ಹೆಚ್ಚು ಸಕ್ರಿಯರಾಗಿರ್ಲಿಲ್ಲ, ಜನರ ಬಳಿ ಮೊಬೈಲ್ ಇರಲಿಲ್ಲ. ಆದ್ರಿಂದ ಈ ಅಪ್ಲಿಕೇಶನ್ ಮುಚ್ಚೋಯ್ತು. ಆದ್ರೆ 4 ವರ್ಷಗಳ ನಂತರ 2007ರಲ್ಲಿ ಅಮೆರಿಕದಲ್ಲಿ ಅಧ್ಯಯನ ಮಾಡಿದ ಹರ್ಷ ಜೈನ್ ಭಾರತದಲ್ಲಿ ಫ್ಯಾಂಟಸಿ ಅಪ್ಲಿಕೇಶನ್ ಗಳನ್ನ ಪರಿಚಯಿಸಿದ ಸಮಯ ತುಂಬಾ ಚೆನ್ನಾಗಿತ್ತು. 1 ವರ್ಷದ ನಂತರ 2008ರಲ್ಲಿ IPL ಪ್ರಾರಂಭ ಆಯಿತು ಮತ್ತು ಜನ ಇಂಟರ್ನೆಟ್ಗೆ ಬಹಳ ವೇಗವಾಗಿ ಬಂದ್ರು. ಜನರ ಕೈಯಲ್ಲಿ ಮೊಬೈಲ್ ಫೋನ್ಗಳು ಇದ್ವು ಮತ್ತು ಅದೇ ಸಮಯದಲ್ಲಿ ಅವರು ತಮ್ಮ ಫ್ಯಾಂಟಸಿ ಅಪ್ಲಿಕೇಶನ್ ಗಳನ್ನ ಪ್ರಾರಂಭ ಮಾಡಿದ್ರು. 2012ರಲ್ಲಿ ಉಚಿತವಾಗಿ ಬಳಸೋಕೆ ಅವಕಾಶ ಮಾಡಿಕೊಡ್ಲಾಯಿತು. ಅದಾದ ಬಳಿಕ ಅನೇಕ ಫ್ಯಾಂಟಸಿ ಅಪ್ಲಿಕೇಶನ್ಗಳು ಭಾರತಕ್ಕೆ ಬಂದ್ವು. ಯಾವುದೇ ನಿಯಂತ್ರಣ ಅದಕ್ಕೆ ಇರಲಿಲ್ಲ. ಈ ಫ್ಯಾಂಟಸಿ ಅಪ್ಲಿಕೇಶನ್ ಸೆಲೆಬ್ರಿಟಿಗಳು ಮತ್ತು ಕ್ರಿಕೆಟಿಗರನ್ನ ಜಾಹೀರಾತುಗಳಲ್ಲಿ ತೊಡಗಿಸುತ್ತೆ. ಅದರಿಂದ ಅವರು ಕೂಡ ಹಣವನ್ನ ಪಡಿತಾರೆ. ಅವರು BCCI ನಿಂದ ವಿಭಿನ್ನ ಹಕ್ಕುಗಳನ್ನ ಪಡೆಯೋದ್ರಿಂದ BCCI ಕೂಡ ಸಾವಿರಾರು ಕೋಟಿ ರೂಪಾಯಿಗಳನ್ನ ಪಡೆಯುತ್ತೆ. ಹೀಗೆ BCCI ಇದರಿಂದ ಹಣ ಗಳಿಸ್ತಿದೆ, ರಾಜ್ಯ ಸರ್ಕಾರಕ್ಕೂ ಇದರಿಂದ ಆದಾಯ ಬರ್ತಿದೆ, ಕೇಂದ್ರ ಸರ್ಕಾರವೂ ಇದರಿಂದ ಗಳಿಸ್ತಿದೆ. ಕ್ರಿಕೆಟಿಗರು, ಸೆಲೆಬ್ರಿಟಿಗಳು ಇದರಿಂದ ಹಣವನ್ನ ಗಳಿಸ್ಕೊಳ್ತಿದ್ದಾರೆ. ಮತ್ತು ಎಲ್ಲರೂ ಗಳಿಸ್ತಿದ್ರೆ ಹಣ ಎಲ್ಲಿಂದ ಬರುತ್ತೆ? ಹಣ ಬರೋದು ಜನರಿಂದ. ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳು ಯೂನಿಕಾರ್ನ್ ಆಗ್ತಿವೆ, ಸಾವಿರಾರು ಕೋಟಿ ರೂಪಾಯಿಗಳನ್ನ ಗಳಿಸ್ತಿವೆ, ಜನರನ್ನ ಮಿಲೇನಿಯರ್ ಆಗುವ ಕನಸು ಕಾಣುವಂತೆ ಮಾಡುತ್ತೆ. ಮತ್ತು ಯಾರಾದ್ರೂ 1 ಅಥವಾ 2 ಬಾರಿ ಗೆದ್ರೂ ಕೂಡ ಸಾವಿರಾರು ಜನ ಅವರಿಂದಾಗಿ ಅಪ್ಲಿಕೇಶನ್ಗಳಿಗೆ ಹೋಗ್ತಾರೆ. ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳಿಗೆ 18 ಕೋಟಿ ಸಕ್ರಿಯ ಬಳಕೆದಾರರಿದ್ದಾರೆ. ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಈ 18 ಕೋಟಿ ಬಳಕೆದಾರರು ಪಂದ್ಯವನ್ನ ವೀಕ್ಷಣೆ ಮಾಡ್ತಾರೆ. ಮತ್ತು 2027ರಲ್ಲಿ ಈ ಬಳಕೆದಾರರು 50 ಕೋಟಿ ಆಗ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅದಕ್ಕಾಗಿನೇ ಇದು BCCI, IPL ಅವರ ತಂಡದ ಮಾಲೀಕರು ಇವರೆಲ್ಲರಿಗೂ ಸೂಕ್ತವಾಗಿದೆ. ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳು ನಿಲ್ಲೋದನ್ನ ಅವರು ಎಂದಿಗೂ ಬಯಸೋದಿಲ್ಲ. ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳು ಸ್ವತಃ ಬೆದರಿಕೆ ಹಾಕುವಷ್ಟು ಶಕ್ತಿ ಹೊಂದಿವೆ. ಸರ್ಕಾರ ಕೂಡ ಅದರ ಎದುರು ಅಸಹಾಯಕ ಆಗ್ತಾ ಇದೆ. ಯಾಕಂದ್ರೆ ಈ ಫ್ಯಾಂಟಸಿ ಲೋಕದ ಇಡೀ ಆರ್ಥಿಕತೆ ದೊಡ್ಡ ಪಾತ್ರವನ್ನ ವಹಿಸುತ್ತೆ ಮತ್ತು GDPಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನ ನೀಡುತ್ತೆ. ಆದ್ರೆ ಈ ಫ್ಯಾಂಟಸಿ ಲೋಕ ಮತ್ತೊಂದು ಕಡೆ ಸೃಷ್ಟಿ ಮಾಡ್ತಿರುವ ನರಕ ಎಂಥವರನ್ನು ಬೆಚ್ಚಿ ಬೀಳಿಸ್ತಿದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.